ಎಳ್ಳು ಎಣ್ಣೆಯಿಂದ ಆ ಸ್ವಾಮಿಗೆ ಮರ್ಜನವನ್ನು ಮಾಡಿ ನಿಜ ರೂಪ ದರ್ಶನ, ಆ ಶಿಲೆ ಯಾವ ರೀತಿಯಾಗಿ ತಂದಿರ್ತೀರೋ ಅದೇ ರೂಪದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಆದರೆ ನವಿಲು ಆ ದೇವಸ್ಥಾನದಲ್ಲಿ ಧ್ವಜಸ್ತಂಭದ ಪ್ರಾಮುಖ್ಯತೆಯನ್ನು ಹೇಳಬೇಕಾದ್ರೆ, ಇಲ್ಲ ಅಂದ್ರೆ ಆ ದೇವಸ್ಥಾನದ ಏಳಿಗೆನೂ ಆಗಲ್ಲ. ಮಾಡ್ತಾರೆ ವೈಷ್ಣವಾಗಮ ಪ್ರಕಾರವಾಗಿ ಮಧ್ಯರಾತ್ರಿಯಲ್ಲಿ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ದೇವರ ಪ್ರತಿಷ್ಠಾಪನೆಯಾದ ಮೇಲೆ ಪ್ರತಿ ಪೌರ್ಣಮಿ ಅಮಾವಾಸ್ಯೆಯ ದಿನದೊಂದು ಎಳ್ಳು ಎಣ್ಣೆಯಿಂದ ಆ ಸ್ವಾಮಿಗೆ ಮರ್ಜನವನ್ನು ಮಾಡಿ ಎಳ್ಳೆಣ್ಣೆಯನ್ನು ಹಚ್ಚಬೇಕಾಗುತ್ತೆ. ಹಚ್ಚಿ ಆ ಸ್ವಾಮಿಯ ನಿಜ ರೂಪ ದರ್ಶನವನ್ನು ಕೊಡಬೇಕು. ಅಂದ್ರೆ ಅಲ್ಲಿಗೆ ಅಭಿಷೇಕವನ್ನು ಮಾಡಿ ನಿಜ ರೂಪ ದರ್ಶನ, ಆ ಶಿಲೆ ಯಾವ ರೀತಿಯಾಗಿ ತಂದಿರ್ತೀರೋ ಅದೇ ರೂಪದಲ್ಲಿ ನಾವು ದರ್ಶನವನ್ನು ನೀಡಬೇಕು. ಆದ್ರೆ ಇದು ಯಾವ ದೇವಾಲಯದಲ್ಲೂ ನಡೀತಾ ಇಲ್ಲ. ನಿಜ ರೂಪ ದರ್ಶನವನ್ನು ಕೊಟ್ರೇನೆ ಆ ಸ್ವಾಮಿಗೆ ಬಂದ ಭಕ್ತಾದಿಗಳು ಬೇಡಿಕೊಂಡದ್ದನ್ನು ಆ ಸ್ವಾಮಿನೇ, ಅಂದ್ರೆ ಅಲಂಕಾರ ಇಲ್ಲದೆ ದರ್ಶನವನ್ನು ಕೊಡ್ಬೇಕು. ಹೌದು, ಒಂದು ಹೂವ ಹಾಕಿ ಬಟ್ಟೆ ವಸ್ತ್ರಗಳನ್ನು ಹಾಕದಿರ ಆ ಸ್ವಾಮಿ ನಿಜರೂಪ ದರ್ಶನವನ್ನು ಕೊಡ್ಬೇಕು. ಹೂವನ್ನು ಹಾಕ್ಲೇಬೇಕು, ಯಾಕೆಂದ್ರೆ ನಾವು ಅಭಿಷೇಕ ಆದ ಮೇಲೆ ಪುಷ್ಪಾದಿಗಳನ್ನು ಅರ್ಪಿಸಲೇಬೇಕು, ಮಾಡ್ಲೇಬೇಕು. ಆದ್ದರಿಂದ ಈ ಎಲ್ಲ ನಿಜರೂಪ ದರ್ಶನ ಕೊಟ್ರೆ ಬಂದಿರ್ತಕ್ಕಂತಹ ಭಕ್ತಾದಿಗಳಿಗೆ ಗೊತ್ತಾಗುತ್ತೆ ಆ ಸ್ವಾಮಿಯ ಒಂದು ಸ್ವರೂಪ ಯಾವ ರೀತಿ ಆಗಿದೆ. ಯಾವಾಗ ವಸ್ತ್ರದಿಂದ ನೋಡ್ತಾ ಇರ್ತೀರಿ ಅಂದ್ರೆ ಮಿಕ್ಕ ಭಾಗಗಳು ಯಾವ್ದು ಕಾಣಿಸಲ್ಲ ನಮಗೆ, ಕೈಗಳು ಮತ್ತು ಮುಖ ಚಿತ್ರಗಳು ಬಿಟ್ರೆ ಇನ್ ಯಾವ್ದು ಕಾಣಿಸಲ್ಲ. ನಿಜರೂಪ ದರ್ಶನ ಕೊಟ್ಟಾಗಲೇ ಆ ತಾಯಿ ಆಗಿರ್ಬೋದು, ಆ ಸ್ವಾಮಿ ಆಗಿರ್ಬೋದು. ನಿಜರೂಪ ದರ್ಶನ ಎಣ್ಣೆ ಹಚ್ಚಿದಾಗ ನಿಜರೂಪ ದರ್ಶನ ಕೊಟ್ಟರೆ ಆ ಸ್ವಾಮಿಗೆ ಒಂದು ಶಾಂತಿ ರೂಪ ಆಗುತ್ತೆ. ಹಾಗೆ ಭಕ್ತಾದಿಗಳ ಮನಸ್ಸಲ್ಲಿರ್ತಕ್ಕಂತಹ ಅಭಿಷ್ಟಗಳನ್ನು ನೆರವೇರಿಸ್ತಾರೆ. ಈ ರೀತಿಯಾಗಿ ಮಾಡ್ತೀವಿ. ಅಂದ್ರೆ ಇವಾಗ ನಾವು ಒಂದು ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದಕ್ಕೆ ವಾಹನ ಇದ್ದೇವೆ. ಗಣಪತಿ ಆದರೆ ಇಲಿ, ಶಿವ ಆದರೆ ನಂದಿ, ಅಮ್ಮನವರಾದರೆ ಸಿಂಹ ಅಥವಾ ಹಂಸ, ಈ ರೀತಿಯಾಗಿರುತ್ತೆ ಆ ವಾಹನಗಳು. ಸುಬ್ರಹ್ಮಣ್ಯ ಸ್ವಾಮಿ ಆದರೆ ನವಿಲು. ಆ ವಾಹನವನ್ನು ಗರ್ಭಗುಡಿಯಿಂದ 5 ಅಡಿ ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅದರ ಮುಂಭಾಗದಲ್ಲಿ ಅಲ್ಲಿಂದ 21 ಅಡಿಗಳ ಪ್ರಕಾರವಾಗಿ ಧ್ವಜಸ್ತಂಭವನ್ನು ನಿರ್ಮಾಣ. ಧ್ವಜಸ್ತಂಭದ ಇದು ಪ್ರಾಮುಖ್ಯತೆ ಏನು ದೇವಸ್ಥಾನದಲ್ಲಿ? ದೇವಸ್ಥಾನದಲ್ಲಿ ಧ್ವಜಸ್ತಂಭದ ಪ್ರಾಮುಖ್ಯತೆಯನ್ನು ಹೇಳಬೇಕಾದ್ರೆ, ಎಲ್ಲ ದೇವಾನುದೇವತೆಗಳು ಬಂದು ಸೇರ್ತಕ್ಕಂಥದ್ದೇ ಧ್ವಜಸ್ತಂಭದಲ್ಲಿ. ಇವಾಗ ನಾವು ಯಾವ ರೀತಿಯಾಗಿ ಗೋವನ್ನು ನಾವು ಪೂಜಿಸಿ 335 ಕೋಟಿ ದೇವತೆಗಳನ್ನು ನಾವು ಆ ಗೋವಿನಲ್ಲಿ ನೋಡ್ತೇವೋ, ಅದೇ ರೀತಿಯಾಗಿ ಆ ಪ್ರಧಾನ ವಿಗ್ರಹಕ್ಕೆ ಧ್ವಜಸ್ತಂಭ ಒಂದು ಆಕಾರ. ಅಂದ್ರೆ ಇವಾಗ ಯಾರಿಗೆ ನಾವು ಬಂದವರಿಗೆ ನಾವು ದರ್ಶನ ಇಲ್ಲ ಅನ್ನೋಕೆ ಆಗಲ್ಲ. ಆದ್ದರಿಂದ ಧ್ವಜಸ್ತಂಭದಲ್ಲಿರ್ತಕ್ಕಂತಹ ವಿಗ್ರಹಕ್ಕಾದರೂ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡ್ತಾರೆ. ಅದೇ ಯಾವ್ದಾದ್ರು ಶಕ್ತಿ ದೇವತೆಗಳಿದ್ರೆ ಅಲ್ಲಿ ಒಂದು ಬಲಿಪೀಠವನ್ನು ಇಟ್ಟಿರ್ತಾರೆ. ಪಾದಗಳಿಟ್ಟು ಬಲಿಪೀಠವನ್ನು ಇಟ್ಟಿರ್ತಾರೆ. ಬಲಿಪೀಠ ಎಲ್ಲಿರುತ್ತೋ ಅಲ್ಲಿ ದಿನನಿತ್ಯವೂ ಅನ್ನ ನೈವೇದ್ಯ ಆಗಲೇಬೇಕು. ಬಲಿಪೀಠಕ್ಕಾಗಿರ್ಬೋದು, ದೇವರಿಗಾಗಿರ್ಬೋದು. ಆ ಬಲಿಪೀಠಕ್ಕೆ ಅನ್ನ ನೈವೇದ್ಯವನ್ನು ಮಾಡಿದ್ರೆ ಆ ಬಲಿಪೀಠವು ಶಾಂತಿಯುತವಾಗಿರುತ್ತೆ. ಇಲ್ಲ ಅಂದ್ರೆ ಆ ದೇವಸ್ಥಾನವು ಏಳಿಗೆನೂ ಆಗಲ್ಲ, ವೃದ್ಧಿನೂ ಆಗಲ್ಲ, ಯಾವ ರೀತಿನೇ ಆಗಲ್ಲ. ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಆಗಮಶಾಸ್ತ್ರದ ವಿಚಾರವಾಗಿ ನಾವು ಪೂಜೆ ಮಾಡಿದ್ರು ಸಹ ಆ ಪೂಜೆಗಳು ಸ್ವಾಮಿಗೆ ಸಲ್ಲುತ್ತೆ ಹೊರತು ಮನಸ್ಸಿಗೆ ಸಲ್ತಕ್ಕಂಥದ್ದಲ್ಲ. ಆದ್ದರಿಂದ ಪ್ರತಿಷ್ಠಾಪನ ವಿಧಿ, ಆಗಮಶಾಸ್ತ್ರ ಅಂತ ಹೇಳಬೇಕಾದ್ರೆ ಆಗಮದಲ್ಲಿ ಎಷ್ಟೋ ವಿಧಗಳಿದೆ. ಶೈವಾಗಮವಿದೆ, ವೈಷ್ಣವಾಗಮಿದೆ. ಶೈವಾಗಮ ಪ್ರಕಾರವಾಗಿ ಅಂದ್ರೆ ಸ್ಮಾರ್ತ ರೀತಿಯ ಪದ್ಧತಿಯಲ್ಲಿ, ಅಂದ್ರೆ ನಮ್ಮ ಜಗದ್ಗುರುಗಳಾದ ಅದ್ವೈತದ ಸಿದ್ಧಾಂತದ ಪ್ರಕಾರವಾಗಿ ಆ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಅಂದ್ರೆ ಸ್ಮಾರ್ತ ಬ್ರಾಹ್ಮಣರ ಪ್ರಕಾರವಾಗಿ ಮಾಡತಕ್ಕಂಥದ್ದು. ಇಲ್ಲಿ ಶೃಂಗೇರಿಯ ಒಂದು ಮೂಲ ಸ್ಥಾನವಾಗಿ ನಾವು ಎಲ್ಲರೂ ಇಟ್ಟುಕೊಂಡು ಆ ಪ್ರಕಾರ ವೈಷ್ಣವಾಗಮ ಅಂದ್ರೆ ಅವರು ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಅವರು ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ ವೈಷ್ಣವಾಗಮ ಪ್ರಕಾರವಾಗಿ ಮಧ್ಯರಾತ್ರಿಯಲ್ಲೇ ಮಾಡ್ತಕ್ಕಂಥದ್ದು ಪ್ರತಿಷ್ಠಾಪನೆಯನ್ನು. 12 ಗಂಟೆ ಸಮಯದಲ್ಲಿ ಯಾರು ಇಲ್ಲದೆ ಇರೋ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು. ಈ ಹಳೆ ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೂ ಅದಕ್ಕೂ ಒಂದು ಶಾಸ್ತ್ರ ಇದೆ. ಹಳೆ ದೇವರನ್ನು ತೆಗಿಬೇಕಾದ್ರೆ ಅದಕ್ಕೆ ಹೋಮಾದಿಗಳನ್ನು ನಡೆಸಬೇಕು. ಆ ದೇವರಿಂದ ಒಂದು ಕಳಶಕ್ಕೆ ಪ್ರಾಣವನ್ನು ಕೊಡಬೇಕು. ಆ ದೇವರಲ್ಲಿರ್ತಕ್ಕಂತಹ ಶಕ್ತಿಯನ್ನು, ಕಳಾಕರ್ಷಣೆಯನ್ನು ತೆಗೆದು ಆ ದೇವರಿಗೆ ಆ ಕಳಶದಲ್ಲಿ ಸ್ಥಾಪನೆಯನ್ನು ಮಾಡಬೇಕು.
ಆ ನಂತರ ದೇವರಿಗೆ ಶಾಂತಿಯಾಗುವ ರೀತಿಯಾಗಿ ಗಣಪತಿ ಹೋಮ, ನವಗ್ರಹ ಹೋಮ ಸಂಬಂಧಪಟ್ಟ ರೀತಿಯಾಗಿ ಹೋಮಗಳನ್ನು ಮಾಡಿ ಆ ಕಳಶ ಸ್ಥಾಪನೆಯಲ್ಲಿ ಆ ಕಳಶವನ್ನು ಇಡಬೇಕು. ಯಾವುದಾದರೂ ಒಂದು ದೇಗುಲದಲ್ಲಿ ಆ ದೇವಾಲಯ ನಿರ್ಮಾಣವಾಗುವವರೆಗೂ ಅಲ್ಲೇ ಇಟ್ಟು ಪೂಜಾದಿಗಳನ್ನೆಲ್ಲ ಮಾಡಿಸಬೇಕು. ಪುನಃ ಇವರು ಹೊಸ ಶಿಲಾವನ್ನು ತಂದ ಮೇಲೆ ಅದು ಯಥಾ ಪ್ರಕಾರವಾಗಿ 45 ದಿನಗಳ ಕಾಲ ಎಲ್ಲಾ ವಾಸಾದಿಗಳನ್ನು ಮಾಡಿಸಿ ಆ ನಂತರವಾಗಿ ಆ ಸ್ವಾಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂಥ